ಹಾಯ್ ಸ್ಟೂಡೆಂಟ್ಸ್, ಐ ಆಮ್ ಪ್ರಜ್ವಲ್ ಫ್ರಮ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇಂದು ನಾವಿವತ್ತು ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಯಾವುದಕ್ಕೆ ಮಾರ್ಚ್ 22 ನಡೀತಾ ಇರೋ ಜೀನಿಯಸ್ ಅವಾರ್ಡ್ ಎಕ್ಸಾಮ್ಗೆ ಬೇಕಾಗಿರುವಂಥ ಮ್ಯಾಥ್ಸ್ ಕ್ವಶನ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ತೊಗೊಂಡಿದ್ದೀನಿ. ಬನ್ನಿ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ಈಸ್ ನೋಡಿ, ಫಸ್ಟ್ ಕ್ವಶನ್ ಏನಂತೆ, ಫಸ್ಟ್ ಕ್ವಶನ್ ದ ಟೈಮ್ ಅಟ್ ಅ ಟ್ರೈನ್ ಸ್ಟೇಷನ್ ಈಸ್ 9:20 PM. ನೀವೆಲ್ಲರೂ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೀರಾ ಅನ್ಕೋತೀನಿ. ರೈಲ್ವೆ ಸ್ಟೇಷನ್ ಒಳಗೆ ಹೋಗಿದ್ರಂದ್ರೆ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು, ಟ್ರೈನ್ನ ಟೈಮ್ ಐತಲ್ಲ ನಮ್ಮ ನಾರ್ಮಲ್ ಕ್ಲಾಕ್ಗಿಂತ ಸಪ್ರೇಟ್ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನಾವು ಈಗ ಮಧ್ಯಾಹ್ನ 1 PM ಅಂತ ಕರಿತೀವಲ್ಲ, ಅದನ್ನು ಅವರು 13 ಅವರ್ಸ್ ಅಂತ ಕರೀತಾರೆ ಇಲ್ಲಿ ಟ್ರೈನ್ ಒಳಗೆ. ಇದಕ್ಕೆ ನಾವು 24 ಅವರ್ಸ್ ಫಾರ್ಮ್ಯಾಟ್ ಅಂತ ಕರಿತೀವಿ. 24 ಅವರ್ಸ್ ಫಾರ್ಮ್ಯಾಟ್ ಇದನ್ನು ನಾವು ರೈಲ್ವೆ ಸ್ಟೇಷನಲ್ಲಿ ಯೂಸ್ ಮಾಡ್ತೀವಿ. ಆ ಕ್ವಶನ್ ಏನೈತಿ, ದ ಟೈಮ್ ಎಟ್ ಎ ಟ್ರೈನ್ ಸ್ಟೇಷನ್ ಈಸ್ 9:20 PM ವಿಚ್ ಈಸ್ ದಿ ಕರೆಕ್ಟ್ ಟೈಮ್ ವೆನ್ ಕಂಪೇರ್ಡ್ ಟು 12 ಅವರ್ ಕ್ಲಾಕ್. ಅಂದ್ರೆ ನಮ್ಮ ವಾಚ್ ಒಳಗೆ ಮತ್ತು ನಮ್ಮ ಮನೆ ಗಡಿಯಾರಗಳು ಇರುತ್ತಲ್ಲ, ಅದಕ್ಕೆ 12 ಅವರ್ ಫಾರ್ಮ್ಯಾಟ್ ಅಂತ ಕರಿತೀವಿ. 12 ಅವರ್ ಫಾರ್ಮ್ಯಾಟ್ ಹಂಗಂದ್ರೆ 12 ಅವರ್ ಫಾರ್ಮ್ಯಾಟು ಮತ್ತು 24 ಅವರ್ಸ್ ಫಾರ್ಮ್ಯಾಟಿಗೆ ಏನು ಡಿಫ್ರೆನ್ಸು? ಈಗ ನೋಡಿ, ಈಗ ಕ್ಲಾಕ್ ಒಳಗಡೆ ನಾರ್ಮಲ್ ಕ್ಲಾಕ್ ಒಳಗೆ 1 2 3 4 5 6 7 ಗಂಟೆ 12 ತನಕ ಇರ್ತೈತೆ. 12 ಆದ್ಮೇಲೆ ಒಳ್ಳೆ 1 PM ಮಧ್ಯಾಹ್ನ 1 ಗಂಟೆ, ಅದಾದ್ಮೇಲೆ ಮಧ್ಯಾಹ್ನ 2 ಗಂಟೆ ಈಗ ಅಂತ ಇರ್ತೈತೆ. ಬಟ್ ಇಲ್ಲಿ 24 ಅವರ್ಸ್ ಫಾರ್ಮ್ಯಾಟ್ ಒಳಗಡೆ ಆಫ್ಟರ್ನೂನ್ 1 PM ಏನಂತ ಕರಿತೀವಿ ಅಂದ್ರೆ 13 ಅಂತ ಕರಿತೀವಿ. 2 PMಗೆ 14 ಅಂತ ಕರಿತೀವಿ. ನೆಕ್ಸ್ಟ್ 15 16 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನು ನಾವು ಕ್ವಶನ್ ಏನು ಕೇಳೋದಂದ್ರೆ, ಇಲ್ಲಿ 19:20 PM ಐತಲ್ಲ, ಇದನ್ನು 12 ಅವರ್ಸ್ ಕ್ಲಾಕಿಗೆ ಕನ್ವರ್ಟ್ ಮಾಡ್ಬೇಕಂತ. ಹೆಂಗೆ ಕನ್ವರ್ಟ್ ಮಾಡೋದು? ಭಾಳ ಸಿಂಪಲ್. ಏನು ಗೊತ್ತಾ, ಇಲ್ಲಿ PM ಅಂತ ಐತಲ್ಲ, ಇದನ್ನು ನೀಟಾಗಿ ಬರ್ಕೋರಿ, ಜಸ್ಟ್ ರೈಟ್ ಇಟ್ ಡೌನ್. ಅದಾದ್ಮೇಲೆ ಇದರೊಳಗಡೆ -12 ಮಾಡೋದು. ಇಲ್ಲಿ ಅಲ್ಲ, ಈ ಕಡೆ ಅಲ್ಲ, ಇಲ್ಲೇ ನೋಡಿ, ಇದು ಅವರ್ಸ್, ಇದು ಮಿನಿಟ್ಸ್, ಹೌದಾ? ಈ ಅವರ್ಸ್ ಒಳಗಡೆ -12 ಮಾಡಬೇಕು. -12 ಮಾಡ್ರಿ, ಇಲ್ಲಿ 0 2 ಇದಂಗೆ ಬರ್ಕೊಡಿ. ಇದರೊಳಗಡೆ 12 ಮೈನಸ್ ಮಾಡಿ, 9 - 2 ಎಷ್ಟಾಯ್ತಪ್ಪ? 7. 1 - 1 0. ಇಲ್ಲಿ ನೋಡಿ, PM ಅಂತ ಐತಲ್ಲ, 7:20 PM ಅಂತ ಬರ್ಕೋಬೇಕು. ಅಂದ್ರೆ ಎಷ್ಟಾಯ್ತು ನೋಡಪ್ಪ, ಆನ್ಸರ್ ಎಲ್ಲೈತಿ 7:20 PM. ಆಪ್ಷನ್ ಬಿ ನೋಡ್ರಿ, 7:20 AM ಐತಿದಲ್ಲ, 7:20 PM ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಲೆಟ್ಸ್ ಮೂವ್ ಫಾರ್ವರ್ಡ್. ನೆಕ್ಸ್ಟ್ ಕ್ವಶನ್ ಏನೈತೆ? ನೆಕ್ಸ್ಟ್ ಕ್ವಶನ್ ನೋಡಿ, ದ ಪ್ರೈಸ್ ಆಫ್ 1 kg ಆಫ್ ಕಾರ್ನ್ ಈಸ್ 48 rupees. ಕಾರ್ನ್ ಅಂತಂದ್ರೆ ಮೆಕ್ಕೆಜೋಳ. 1 kg ಕಾರ್ನಿಗೆ ಎಷ್ಟಂತ? ವಾಟ್ ಇಸ್ ದಿ ಪ್ರೈಸ್ ಆಫ್ 1 kg ಕಾರ್ನ್? The price of 1 kg corn is 48 rupees. 1 kg ಮೆಕ್ಕೆಜೋಳದ ಪ್ರೈಸ್ 148 rupees. Sorry, 48 rupees. But what is the price of 18 kgs? 18 kgs ಅಂದ್ರೆ ಯಾವಾಗ 1 kg ವ್ಯಾಲ್ಯೂ ಕೊಟ್ಟು, 1 kg ಪ್ರೈಸ್ ಕೊಟ್ಟು, 1 kg ರೂಪಾಯಿ ಕೊಟ್ಟು 18 kg ಅದಕ್ಕಿಂತ ಜಾಸ್ತಿ ಕೇಳ್ತಾರೆ ನೋಡು, ಅವಾಗ ನೀವೇನು ಮಾಡ್ಬೇಕು ಗೊತ್ತಾ? ಇವೆರಡನ್ನು ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡೋದು. ಯಾವ ಥರ ಮಲ್ಟಿಪ್ಲೈ ಮಾಡೋದು? 48 ಇಂಟು 80. ನೋಡ್ರಿ, ಇವೆರಡಕ್ಕೆ ಏನು ಮಾಡಿ ನಾವು ಮಲ್ಟಿಪ್ಲಿಕೇಶನ್. ಬರೀ 1 kg ಇತ್ತಲ್ಲ, ಅದಷ್ಟೇ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ. 18 8 144. ನೆಕ್ಸ್ಟ್ 18 18 4 72. 72 ಪ್ಲಸ್ 14 ಎಷ್ಟಾಯಿತು? 6. 86 864 ಆಯಿತು. ಹಂಗಂದ್ರೆ ಕಾಸ್ಟ್ ಆಫ್ 18 kg corn is 864. ಇಲ್ಲಿ ಲಾಸ್ಟ್ ಪಾಯಿಂಟ್ ಹಚ್ಬೋದು, 864. ಆನ್ಸರ್ ಎಷ್ಟಾಯ್ತು ನೋಡಪ್ಪ? ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಾಯ್ತು ನೆಕ್ಸ್ಟ್ ಕ್ವಶನ್ ನೋಡಿ, ದ ರೇಡಿಯಸ್ ಆಫ್ ಎ ಸರ್ಕಲ್ ಆರ್ ರೆಸ್ಪೆಕ್ಟಿವ್ಲಿ. ನೋಡಿ, ಸರ್ಕಲಿನ ರೇಡಿಯಸ್ ಯಾವುದಪ್ಪ? ನೋಡ್ರಿ, ಸರ್ಕಲಿನ ರೇಡಿಯಸ್ ಇದು ನೋಡ್ರಿ, ಇದು ಸರ್ಕಲ್. ಇದೇನಿದು? ಸರ್ಕಲ್. ಈ ಸರ್ಕಲಿಗೆ ಒಂದು ರೇಡಿಯಸ್ ಅಂತ ಇರುತ್ತೆ. ಅದಕ್ಕೆ ರೇಡಿಯಸ್ ಎಲ್ಲಿರ್ತೈತಿ? ಇದು ನೋಡ್ರಿ, ಇದು ಮಿಡಲ್ ಒಂದು ಪಾಯಿಂಟ್ ಇರ್ತಲ್ಲ, ಓ ಅಂತ ಇರ್ತಲ್ಲ, ಇದು ಸೆಂಟರ್ ಆಫ್ ಎ ಸರ್ಕಲ್. ಇದೇನಿದು? ಸೆಂಟರ್ ಆಫ್ ಎ ಸರ್ಕಲ್. ಈ ಸೆಂಟರ್ ಆಫ್ ಎ ಸರ್ಕಲ್ ಇನ್ನೊಂದು ರೆಡ್ ಕಲರ್ ಪಾಯಿಂಟ್ ಮಾಡಿಲ್ಲ, ಇದರಿಂದ ಯೆಲ್ಲೋ ಕಲರ್ ಪಾಯಿಂಟಿಗೆ ಕನೆಕ್ಟ್ ಆಗಿರುತ್ತಲ್ಲ, ಅದನ್ನು ನಾವು ರೇಡಿಯಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ. ಈ ರೇಡಿಯಸ್ ನೇಮ್ ಇರುತ್ತೆ. ಹೆಂಗೆ ನೇಮ್ ಮಾಡೋದು? ಇಲ್ಲಿ ನೋಡಿ, ಇಲ್ಲಿ ಓ ಅಂತ ಐತಲ್ಲ, ಓ ಇಂದ ಬಿ ವರೆಗೆ ಐತೆ ರೇಡಿಯಸ್. ಏನೈತಿ? ಓ ಇಂದ ಬಿ ವರೆಗೆ, ಅಂದ್ರೆ ರೇಡಿಯಸ್ ಏನಾಯ್ತು? ಓ ಬಿ ಆಯ್ತು. ಆಪ್ಷನ್ ಎಷ್ಟೇನಪ್ಪ? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 4th ಕ್ವಶನ್ ಮಾಡೋಣ.
ಏನಾಯ್ತು ಫೋರ್ತ್ ಕ್ವಶನ್? ಓಕೆ, ಫೋರ್ತ್ ಕ್ವಶನ್. ಅ ಗ್ರೂಪ್ ಆಫ್ 20 ಪೀಪಲ್ ಹೈಯರ್ ಎ ಕ್ಯಾಬ್. ನೋಡ್ರಿ, 20 ಜನ ಸೇರಿ ಒಂದು ಕ್ಯಾಬ್, ಸಾರಿ ಕ್ಯಾಬ್ ಅಲ್ಲ, ಮಿನಿ ಬಸ್ ಅಂತ ತಿಳ್ಕೊಳ್ಳಿ. ಮಿನಿ ಬಸ್ ಒಂದು ಏನಾದ್ರು ಗಾಡಿ ಬುಕ್ ಮಾಡೋಣ. ಎಷ್ಟು ಜನ? 20 ಜನ ಸೇರಿ ಫಾರ್ ಎ ಟ್ರಿಪ್, ಒಂದು ಟ್ರಿಪ್ ಅಟ್ RS 1200. ಅಂದ್ರೆ 20 ಜನ ಸೇರಿ 1200 ಕೊಟ್ಟು ಒಂದು ಕ್ಯಾಬ್ ಅಥವಾ ಒಂದು ಮಿನಿ ಬಸ್ ಯಾವ್ದಾದ್ರು ಒಂದು ಗಾಡಿನ ಬುಕ್ ಮಾಡೋಣ. ಒಂದು ಗಾಡಿ ಬುಕ್ ಮಾಡೋಣ. ಹೌ ಮಚ್ ವಿಲ್ ಈಚ್ ಪರ್ಸನ್ ಹ್ಯಾವ್ ಟು ಪೇ? ಅಂದ್ರೆ ಎಲ್ಲರೂ ಸೇರಿಸಿ 1200 rupees ಪೇ ಮಾಡಿದ್ರು. ಅಂದ್ರೆ ಒಬ್ಬರಿಗೆ ಎಷ್ಟು ಪೇ ಮಾಡಬೇಕಾಯ್ತು? ಹೆಂಗ್ ಮಾಡ್ಬೇಕಪ್ಪ? ಈ ಟೋಟಲ್ 1000 rupeesನ 20 ಪೀಪಲ್ ಮಿಡಲ್ ಶೇರ್ ಮಾಡ್ಬೇಕಲ್ಲ. ಶೇರ್ ಯಾವಾಗ ಶೇರ್ ಮಾಡ್ಬೇಕಾಗತ್ತೆ ನೋಡಿ, ಅವಾಗ ಡಿವಿಷನ್ ಮಾಡಬೇಕು. ಯಾವ ಥರ? ಭಾಳ ಸಿಂಪಲ್. 1200ನ 20 ಇದೆ ಡಿವೈಡ್ ಮಾಡ್ರಿ. 26 120 0 0 0. ಇಲ್ಲಿ ನೋಡಿ, ಈ 0 ಇಳಿಸ್ಕೊತೀವಲ್ಲ, ಇದನ್ನ ಇಷ್ಟೇ ಬರಿಬಾರ್ದು, ಇಲ್ಲಿ ಮುಂದೆ ಕೊಡ್ಬೇಕು. ನೆಕ್ಸ್ಟ್ 20 0 0. ಇವಾಗ ನೋಡಿ, ಇದು ರಿಮೈಂಡರ್ ಅಂತ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಅಂದ್ರೆ ಆನ್ಸರ್ ಎಷ್ಟಾಯ್ತಪ್ಪ? ಆನ್ಸರ್ RS 60, ಆಪ್ಷನ್ ಬಿ. ನೆಕ್ಸ್ಟ್ ಫಿಫ್ತ್ ಕ್ವಶನ್. ಲೆಟ್ಸ್ ಸಿ ಫಿಫ್ತ್ ಕ್ವಶನ್. ಏನಾಯ್ತು ಫಿಫ್ತ್ ಕ್ವಶನ್? ಉಮಾ ಅರ್ನ್ಸ್ ಅಂದ್ರೆ ದುಡಿತಾಳ. ಎಷ್ಟು ದುಡಿತಾಳ? RS 1500 ಇನ್ ಹಾಫ್ ಎ ಇಯರ್. ಅಂದ್ರೆ ಅರ್ಧ ವರ್ಷ. ಅರ್ಧ ವರ್ಷ ಅಂದ್ರೆ 1 ಇಯರ್ ಅಂದ್ರೆ ಟೋಟಲ್ 12 ಮಂತ್ಸ್ ಇರ್ತಾವೆ. ಹಾಫ್ ಇಯರ್ ಅಂತಂದ್ರೆ 6 ಮಂತ್ಸ್ ಇರ್ತಾವೆ. 6 ತಿಂಗಳಿಗೆ ಆಕೆ ದುಡಿಯೋದು ಎಷ್ಟಿದೆಪ್ಪ? 1500 rupees. ಸೊ ವಾಟ್ ಈಸ್ ಹರ್ ಮಂತ್ಲಿ ಇನ್ಕಮ್? ಒಂದು ತಿಂಗಳಿಗೆ ಆಕಿನ ಆದಾಯ ಎಷ್ಟು? ಆಕೆ ಎಷ್ಟು ದುಡಿತಾಳ? ಈಗ 12 ತಿಂಗಳಿಗೆ ಎಷ್ಟು ದುಡಿತಾಳ? ಸಾರಿ, ಅರ್ಧ ತಿಂಗಳು, ಸಾರಿ ಹಾಫ್ ಎ ಇಯರ್, ಅರ್ಧ ವರ್ಷಕ್ಕೆ 1500 ದುಡಿತಾಳ. ಹಂಗಂದ್ರೆ ಒಂದು ತಿಂಗಳಿಗೆ ಎಷ್ಟಾಗುತ್ತಾ? ಇಲ್ಲಿ ವಾಪಸ್ ಡಿವಿಷನ್ ಮಾಡ್ತೀವಿ. ಯಾಕೆ ಡಿವೈಡ್ ಮಾಡ್ತೀವಿ? ನಾವು 6 ತಿಂಗಳಿಗೆ ಎಷ್ಟು ಗೊತ್ತೈತಿ? 1500 ದುಡಿತಾಳ ಅಂತ ನಮ್ಗೆ ಗೊತ್ತೈತಿ. ಒಂದು ತಿಂಗಳಿಗೆ ಅಷ್ಟು ಅಂತ ಕೇಳ್ತಾರೆ. ಅದಕ್ಕಾಗಿ ನಾವೇನು ಮಾಡ್ಬೇಕು? ಇಲ್ಲಿ 1 ಮಂತಿನ ವ್ಯಾಲ್ಯೂ ಕಂಡಾಗ 1500 ಐತಲ್ಲ, ಈ 1500ನ 6 ಡಿವೈಡ್ ಮಾಡಬೇಕು. 6 2s 12 12 ಆಯ್ತಾ? ಇಲ್ಲಿ 5 2 ಅಂದ್ರೆ 3, 1 0. ನೆಕ್ಸ್ಟ್ 0 ಇಳಿಸ್ಕೊಳ್ಳಿ. 6 5s 30 0 0. ಈ 0 ನೀವು ಕೆಳಗೆ ಇಳಿಸ್ಕೊಳ್ಳಿ. 6 0s ಅಂತ ಇರಬೇಕು. ಅಂದ್ರೆ ಆನ್ಸರ್ ಎಷ್ಟಾಯ್ತಪ್ಪ? ರೂಪೀಸ್ 250. RS 250. ಆಪ್ಷನ್ ಎಷ್ಟೇದು? ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ದ ಆಂಗಲ್ ಫಾರ್ಮ್ಡ್ ಇನ್ ದಿಸ್ ಕ್ಲಾಕ್ ಈಸ್. ಅಂದ್ರೆ ಈ ಕ್ಲಾಕ್ ಒಳಗೆ ಫಾರ್ಮ್ ಆಗಿರುವಂತ ಆಂಗಲ್ ಎಲ್ಲೈತಪ್ಪ? ಆಂಗಲ್ ಇಲ್ಲಿ ನೋಡಿ, ಇಲ್ಲೊಂದು ಐತಲ್ಲ ಮುಳ್ಳು, ಈ ಮುಳ್ಳೊಂದು, ಈ ಮುಳ್ಳನ್ನದ ಇವು ಹ್ಯಾಂಡ್ಸ್ ಆಫ್ ಕ್ಲಾಕ್ ಅಂತ ಕರಿತೀವಿ. ಈ ಮಿಡಲ್ ಎರಡು ಟಚ್ ಆಗೈತಲ್ಲ, ಇಲ್ಲಿ ಎಷ್ಟು ಆಂಗಲ್ ಫಾರ್ಮ್ ಆಗೈತೆ ಅಂತ ಕರಿತೀವಿ. ಇಲ್ಲಿ ನೋಡಿ, ಯಾವಾಗ ಒಂದು ಸ್ಟ್ರೇಟ್ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಸ್ಟ್ರೇಟ್ ಕಂಬ ಇದ್ದಂಗೆ ನಿಂತಿರುತ್ತೆ ನೋಡು, ಇಲ್ಲಿ 90 ಡಿಗ್ರಿ ಫಾರ್ಮ್ ಆಗಿರುತ್ತೆ. ಎಷ್ಟಾಗಿರುತ್ತೆ? 90 ಡಿಗ್ರಿ. ಇದಕ್ಕೆ ನಾವು ರೈಟ್ ಆಂಗಲ್ ಅಂತ ಕರಿತೀವಿ. ಏನು ಕರಿತೀವಿ? ರೈಟ್ ಆಂಗಲ್. ಅಂದ್ರೆ ರೈಟ್ ಆಂಗಲ್ ಫಾರ್ಮ್ ಆಗೈತೆ. ಎಲ್ಲಿ ರೈಟ್ ಆಂಗಲ್ ಫಾರ್ಮ್ ಆಗೈತಿ? ಇಲ್ಲಿ ನೋಡಿ, ಇದು 3 ಗಂಟೆಗೆ ಐತಿ, ಇಲ್ಲಿ 12 ಗಂಟೆಗೆ ಐತಿ. ಕರೆಕ್ಟ್ ಸ್ಟ್ರೇಟ್ ಆಗಿ ನಿಂತೈತಲ್ಲ, ಇದು ರೈಟ್ ಆಂಗಲ್. ಆಪ್ಷನ್ ಬಿ will be the right answer. Okay, seventh question. Let's see seventh question. Convert 1250 meters into kilometers. 1250 meters ನಾವು ಕಿಲೋಮೀಟರ್ಗೆ ಪರಿವರ್ತನೆ ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಹೌ ಟು ಕನ್ವರ್ಟ್ 1000 feet, ಸಾರಿ ಮೀಟರ್ಸ್ ಇಂಟು ಕಿಲೋಮೀಟರ್? ಇಲ್ಲಿ ನೋಡಿ, ಮೀಟರ್ ಅನ್ನೋದು ಚಿಕ್ಕ ಮೂಲಮಾನ. ಮೀಟರ್ ಅನ್ನೋದು ಸ್ಮಾಲ್ ಮೆಜರ್ಮೆಂಟ್. ಇದು ಮೀಟರ್ ಸಣ್ಣ, ಕಿಲೋಮೀಟರ್ ಅನ್ನೋದು ದೊಡ್ಡ ಮೆಜರ್ಮೆಂಟ್. ಚಿಕ್ಕ ಮೆಜರ್ಮೆಂಟ್ ಇಂದ ದೊಡ್ಡ ಮೆಜರ್ಮೆಂಟ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು? ನಾವು ಡಿವೈಡ್ ಮಾಡಬೇಕು. ಏನು ಮಾಡಬೇಕು? ವಿ ನೀಡ್ ಟು ಡಿವೈಡ್ ಮಾಡಬೇಕು. ಎಷ್ಟರಲ್ಲೇ ಡಿವೈಡ್ ಮಾಡಬೇಕು? ಹೆಂಗೆ ಹೇಳ್ಬೇಕು ನೋಡ್ರಿ, ಎಷ್ಟು? 1 ಕಿಲೋಮೀಟರ್ ಅಂದರೆ ನಮಗೆಲ್ಲ ಗೊತ್ತು 1000 ಮೀಟರ್ ಅಂತ. ಈಗ ಡಿವೈಡ್ ಮಾಡ್ಬೇಕಂದ್ರೆ ನಾನು ಚಿಕ್ಕದಿಂದ ದೊಡ್ಡದು ಹೋಗ್ಬೇಕಂದ್ರೆ ಡಿವೈಡ್ ಮಾಡ್ಬೇಕು, ದೊಡ್ಡದಿಂದ ಚಿಕ್ಕದು ಬರ್ಬೇಕಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಈಗ ಚಿಕ್ಕದಿಂದ ದೊಡ್ಡದು ಹೋಗ್ಬೇಕಲ್ಲ, ಡಿವೈಡ್ ಮಾಡ್ಬೇಕು. ಎಷ್ಟರಲ್ಲೇ ಡಿವೈಡ್ ಮಾಡಬೇಕು? 1000 ಡಿವೈಡ್ ಮಾಡಬೇಕು. ಎಷ್ಟರಲ್ಲಿ ಮಾಡಬೇಕು? 1000 ಡಿವೈಡ್ ಮಾಡಬೇಕು. 1000 1 1000 ನೋಡ್ರಿ ಎಷ್ಟಾಯ್ತು? 250 ರಿಮೈಂಡರ್ ಉಳಿತು. ಈ 1 ಅನ್ನೋದು ಏನಪ್ಪ? ಇದು 1 ಅನ್ನೋದು ಕಿಲೋಮೀಟರ್. ರಿಮೈಂಡರ್ ಎಷ್ಟು ಉಳಿತು? 250. ಈ 250 ಹೆಂಗೆ ಬರ್ಬರಿ? ಇದನ್ನ ಮೀಟರ್ ಅಂತ ಬರೀತೀವಿ. ನೋಡ್ರಿ ಆಪ್ಷನ್ ಒಳಗೈತೆ 1 ಕಿಲೋಮೀಟರ್ 250 meters. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಪ್ಪ? Okay, next question is how many minutes are there in 2 hours and 10 minutes? ಅಂದ್ರೆ
2 ಅವರ್ ಮತ್ತು 10 ಮಿನಿಟ್ಸ್ ಒಳಗಡೆ ಎಷ್ಟು ಮಿನಿಟ್ಸ್ ಅದಾವು ಅಂತ ಕೇಳ. ನಮಗೆಲ್ಲರಿಗೂ ಗೊತ್ತು 1 ಅವರ್ ಒಳಗಡೆ 60 ಮಿನಿಟ್ಸ್ ಅದಾವೆ. ಎಷ್ಟು ಅದಾವು? 1 ಅವರ್ ಒಳಗಡೆ 60 ಮಿನಿಟ್ಸ್ ಅದಾವೆ. 2 ಅವರ್ಸ್ ಒಳಗಡೆ 60 ಇಂಟು 2 ಎಷ್ಟಾಗುತ್ತೆ? 120 ಆಗುತ್ತೆ. 120 ಮಿನಿಟ್ಸ್ ಆಗ್ತಾವೆ. ಅಂದರೆ 2 ಅವರ್ಸ್ಗೆ 120 ಮಿನಿಟ್ಸ್. ಇನ್ನು ಎಕ್ಸ್ಟ್ರಾ 10 ಮಿನಿಟ್ಸ್ ಅಂತ ಕೊಟ್ಟಲ್ಲ, ಇದನ್ನೇನು ಮಾಡೋದು? ಈ ಎಕ್ಸ್ಟ್ರಾ 10 ಮಿನಿಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ತೀವಿ. ಪ್ಲಸ್ 10 ಎಷ್ಟಾಯಿತು? 0. 2 + 1 3. 1ಗೆ 1. ಟೋಟಲ್ ಎಷ್ಟು ಮಿನಿಟ್ ಆಯಿತು? 130 ಮಿನಿಟ್. ಆಪ್ಷನ್ ಸಿ ವಿಲ್ ಬಿ ದಿ ರೈಟ್ ಆನ್ಸರ್. ಓಕೆ, 8th ಆದಮೇಲೆ 9th ಕ್ವಶನ್ ಮಾಡೋಣ. ಏನಾಯ್ತು 9th ಕ್ವಶನ್? ಇಲ್ಲಿ ನೋಡಿ, ವಾಟ್ ಈಸ್ ದಿ ಪ್ಲೇಸ್ ವ್ಯಾಲ್ಯೂ ಆಫ್ 2989? ನೋಡ್ರಿ, 2989 ಒಳಗಡೆ 8ನ ಪ್ಲೇಸ್ ವ್ಯಾಲ್ಯೂ ಎಲ್ಲಿ ನೋಡ್ರಿ? 8. ಈಗ 8ನ ಪ್ಲೇಸ್ ವ್ಯಾಲ್ಯೂ ಈಗ ನಮಗೆಲ್ಲರಿಗೂ ಗೊತ್ತು, ಒಂದು ಪ್ಲೇಸ್ ವ್ಯಾಲ್ಯೂ ಅಂತ ಒಂದಿರುತ್ತೆ. ಪ್ಲೇಸ್ ವ್ಯಾಲ್ಯೂ ಒಂದು, ಫೇಸ್ ವ್ಯಾಲ್ಯೂ. ಈ ಯಾವುದೋ ಒಂದು ನಂಬರ್, ಸಪೋಸ್ ಇಲ್ಲಿ 8 ಅಂತಿದ್ದಲ್ಲ, ಈ 8 ಅನ್ನೋ ನಂಬರ್ ಯಾವ ಪ್ಲೇಸ್ ಇರುತ್ತೆ ಅದರ ಮುಖಾಂತರ ಅದರ ವ್ಯಾಲ್ಯೂನ ಜಡ್ಜ್ ಮಾಡಿದ್ರೆ, ಸಪೋಸ್ ನೋಡಿ ಇಲ್ಲಿ ನೋಡಿ 89 ಅಂತ ಹೇಳ್ತೀವಲ್ಲ, ಇದನ್ನ ಮರ್ತು ಬಿಡಿ. ಇದನ್ನೇನಂತ ಓದ್ತೀವಿ? 89 ಅಂದ್ರೆ 8 ಅಂತ ಓದಲ್ಲ, 80 ಅಂತ ಓದ್ತೀವಿ. ಏನಂತ ಓದ್ತೀವಿ? EIGHTY. ಈ 80 ಅನ್ನೋದು ಅದರ ಪ್ಲೇಸ್ ವ್ಯಾಲ್ಯೂ. ನೆಕ್ಸ್ಟ್ ಫೇಸ್ ವ್ಯಾಲ್ಯೂ ಅಂದ್ರೆ ಏನಪ್ಪ? ಈ ಪ್ಲೇಸ್ ವ್ಯಾಲ್ಯೂ ಅಂದ್ರೆ 8 ನೋಡಿದ ಕೂಡ ನಮ್ಗೆ ಹೆಂಗೆ ಕಾಣುತ್ತಾ? 8 ಕಾಣದೇ ಕಾಣುತ್ತೆ. ಹೆಂಗೆ ಕಾಣುತ್ತಾ? 8 ಕಾಣುತ್ತಾ? ಅದೇ ಅದರ ಫೇಸ್ ವ್ಯಾಲ್ಯೂ. ಫೇಸ್ ಅಂದ್ರೆ ಅದ್ರ ಮುಖ, ಅದು ನೋಡಿದ ಕೂಡ ಏನು ಗೊತ್ತಾಗ್ತಾ? ಅದ್ರ ಫೇಸ್ ವ್ಯಾಲ್ಯೂ. ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಅಂತ ಕೊಟ್ಟರೆ ಕೇಳೋದಲ್ಲ. ಇಲ್ಲಿ ನೋಡಿ, ಭಾಳ ಸಿಂಪಲ್. 8 ಐತಲ್ಲ, 8 ಬರೀ. 8 ಮುಂದ್ಗಡೆ ಎಷ್ಟು ಅಂಕಿಗಳಿದಾವು? 1 ಡಿಜಿಟ್ಸ್ ಐತೆ, ಅಂದರೆ ಅಷ್ಟು 0 ಬರೀತೀವಿ. ಇಲ್ಲೇ 0. ಏನಾಯ್ತು ಇದು? 8th ಪ್ಲೇಸ್ ವ್ಯಾಲ್ಯೂ. ಆನ್ಸರ್ ಎಷ್ಟಿತ್ತಪ್ಪ? ಆಪ್ಷನ್ ಬಿ ವಿಲ್ ಬಿ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕಂಪ್ಲೀಟ್ ದಿ ನಂಬರ್ ಸೀರೀಸ್ 100, 200, 400, 800 ಮುಂದೆ ಡ್ಯಾಶ್. ಏನೈತಿ? ನಂಬರ್ ಸೀರೀಸ್ ಐತಿ. ನಂಬರ್ ಸೀರೀಸ್ನ ಕಂಪ್ಲೀಟ್ ಮಾಡಬೇಕು. ಹೌ ಟು ಕಂಪ್ಲೀಟ್ ದಿ ನಂಬರ್ ಸೀರೀಸ್? ಯಾವ ಥರ ಕಂಪ್ಲೀಟ್ ಮಾಡಬೇಕು? ಹಾಗಾದ್ರೆ ಅದಕ್ಕಿಂತ ಮುಂಚೆ ವಾಟ್ ಈಸ್ ಎ ನಂಬರ್ ಸೀರೀಸ್? ನಂಬರ್ ಸೀರೀಸ್ ಅಂದರೆ ಏನು? ಇಲ್ಲಿ ನಂಬರ್ಸ್ನ ಸೀರಿಯಲ್ ಆಗಿ ಕೊಟ್ಟಾರೆ. ಅವ್ರ ಮಿಡಲ್ ಐತಲ್ಲ, ಸಣ್ಣ ರಿಲೇಷನ್ಶಿಪ್ ಐತಿ. ಸಪೋಸ್ ನೋಡ್ರಿ, ಇಲ್ಲಿ ನೋಡಿ, 100 ಇದ್ದಿದ್ದು 200 ಆಗೈತೆ, ಪ್ಲಸ್ 100 ಆಗೈತಿ. ಇಲ್ಲಿ 200 ಇದ್ದಿದ್ದು 400 ಆಗೈತಿ, ಪ್ಲಸ್ 200 ಆಗೈತಿ. 400 ಇದ್ದಿದ್ದು 800 ಆಗೈತಿ, ಪ್ಲಸ್ 400 ಆಗೈತಿ. 800 ಇದ್ದಿದ್ದು ಎಷ್ಟು ಆಗಬೇಕು? ಇಲ್ಲಿ ನೋಡಿ, 100ಗೆ 100 ಸೇರಿಸಿದಾಗ 200 ಬರುತ್ತೆ. 200ಗೆ ಅದೇ ನಂಬರ್ 200 ಸೇರಿಸಿದಾಗ 400 ಬರುತ್ತೆ. 400ಗೆ 400 ಸೇರಿಸಿದಾಗ 800 ಬರುತ್ತೆ. 800ಗೆ ಎಷ್ಟು ಸೇರಿಸ್ಬೇಕು? ಅದೇ 800ನ ಸೇರಿಸ್ರಿ. ಅವಾಗ ಏನಾಗುತ್ತಾ? 8 + 8 16, ಮುಂದೆ 2 0. ಆನ್ಸರ್ ಎಷ್ಟು ನೋಡ್ರಿ? ಆನ್ಸರ್ 1600. ಆಪ್ಷನ್ ಬಿ ವಿಲ್ ಬಿ ದಿ ರೈಟ್ ಆನ್ಸರ್. ಓಕೆ, ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನಾಳೆ ಇನ್ನೊಂದಿಷ್ಟು ಕ್ವಶನ್ಸ್ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು.